ಶ್ರೀ ಗುರುಭ್ಯೋ ನಮಃ. ಮಗಧ ಮತ್ತು ಕಲುಷ ಅನ್ನುವಂಥ ನಗರಗಳು ಹೇಗೆ ಏರ್ಪಟ್ಟಿದೆ ಅಂತಂತಂದು ಗುರುಗಳಾಗಿರುವಂಥ ವಿಶ್ವಾಮಿತ್ರರನ್ನು ರಾಮಲಕ್ಷ್ಮಣರು ಕೇಳಿದಾಗ, ಒಂದಾನೊಂದು ಕಾಲದಲ್ಲಿ ವಿಶ್ವಾಮಿತ್ರರು ಹೀಗೆ ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ಇಂದ್ರ ಋತಾಸುರ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಋತಾಸುರ ಬ್ರಾಹ್ಮಣನಾಗಿರೋದ್ರಿಂದ ಆತನನ್ನು ಸಾಯಿಸಿದ ಇಂದ್ರನಿಗೆ ಬ್ರಹ್ಮಹತ್ಯೆ ಮಹಾಪಾಪ ದೋಷ ಬರುತ್ತೆ. ಈ ಬ್ರಹ್ಮಹತ್ಯೆ ಪಾತಕದಿಂದ ಇಂದ್ರನಿಗೆ 2 ಲಕ್ಷಣಗಳು ಬರುತ್ತೆ. ಆತನ ಶರೀರದಲ್ಲಿ ಮಲ ಹುಟ್ಟೋದಕ್ಕೆ ಪ್ರಾರಂಭ ಆಗುತ್ತೆ, ಹಾಗೆ ಹಸಿವು ಕೂಡ ಆಗುತ್ತೆ. ಇವೆಲ್ಲವೂ ದೇವತೆಗಳಿಗೆ ಇರೋದಿಲ್ಲ, ಹಸಿವು ಮತ್ತು ಮಲ ಅನ್ನೋದು. ಆಗ ಆತ ಋಷಿಗಳನ್ನು ಆಶ್ರಯಿಸಿದರೆ ಈ 2 ಲಕ್ಷಣಗಳನ್ನು ತೊಲಗಿಸ್ತಾರೆ. ಆದರೆ ಈ 2 ಭೂಮಿ ಮೇಲೆ ಬಿದ್ದುಬಿಟ್ಟಿದೆ. ಇಂದ್ರನ ಮಲ ಮತ್ತು ಹಸಿವು ಅನ್ನುವಂಥದ್ದು ಈ ಭೂಮಿ ಮೇಲೆ ಬಿಟ್ಟಿದೆ. ಆದ್ದರಿಂದ ಮಲದ ಮತ್ತು ಕಲುಷ ಅನ್ನುವಂಥ 2 ಜನಪದಗಳಾಗಿ ಪ್ರಕಾಶಿಸ್ತಾ ಇದ್ದೇವೆ. ಇಲ್ಲಿರುವಂಥ ಪ್ರಜೆಗಳು ಸಂತೋಷದಿಂದ ಇರ್ತಾರೆ ಅಂತ ಇಂದ್ರ ವರವನ್ನು ಕೂಡ ಕೊಟ್ಟಿದ್ದಾನೆ ಅಂತ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಹೇಳ್ತಾರೆ. ಪೂರ್ತಿ ಹಾಗೂ ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಎಲ್ಲರಿಗೂ ನಮಸ್ಕಾರ.